ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 11 ದಿನದ ಉಪವಾಸವೇ ಅನುಮಾನ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಂಸದ ವೀರಪ್ಪ ಮೊಯ್ಲಿ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರಿನಲ್ಲಿ ರಾಮಠಂಕ ನಾಣ್ಯ 3 ತಲೆಮಾರುಗಳಿಂದ ಪೂಜೆ. ಮಾಲೂರು ತಾಲೂಕಿನಲ್ಲಿ ಪುರಾತನ ಕೋಟೆ ಕಬಳಿಸಲು ಯತ್ನ. ಕೋಟೆ ಉಳಿಸಲು ಸಾರ್ವಜನಿಕರ ಮನವಿ. ಜನವರಿ 28ಕ್ಕೆ ಸಾಮೂಹಿಕ ಸೀಮಂತ. ಯಲುವಹಳ್ಳಿ ರಮೇಶ್ ಅಭಿಮಾನಿಗಳಿಂದ ಕಾರ್ಯಕ್ರಮ. ವಾರ್ತೆಗಳ ವಿವರ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 11 ದಿನಗಳ ಕಠಿಣ ವ್ರತ ಮಾಡಿರುವ ಬಗ್ಗೆಯೇ ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ವೇಳೆ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಕೇವಲ ಎಳನೀರು ಮಾತ್ರ ಸೇವಿಸಿ ಉಪವಾಸ ಮಾಡಿದ್ರೆ 1-2 ದಿನದಲ್ಲಿ ಮನುಷ್ಯ ಬೀಳುತ್ತಾನೆ. 11 ದಿನಗಳ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಅಸಾಧ್ಯ. ಉಪವಾಸ ಅಂತ ಹೇಳಿ ಮೋದಿ ಬಹಳ ಜೋರಾಗಿ ಓಡಾಡಿದ್ರು. ಉಪವಾಸ ಇದ್ದ ಹಾಗೆ ನರೇಂದ್ರ ಮೋದಿ ಕಾಣಲಿಲ್ಲ ಎಂದು ಮೊಯ್ಲಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ದೇವರಿಗೆ ಇಚ್ಛೆ ಪ್ರಕಾರ ಏನ್ ಬೇಕಾದರೂ ಮಾಡಲಿ, ಆದರೆ ಇವರ ನಾಟಕ ಇನ್ನು ಮುಂದೆ ನಡೆಯಲ್ಲ. ಗುಜರಾತ್ ಹತ್ಯಾಕಾಂಡದ ವೇಳೆ ಮೋದಿ ರಾಜಧರ್ಮ ಪಾಲನೆ ಮಾಡಲಿಲ್ಲ, ಕಾನೂನು ಪರಿಪಾಲನೆ ಮಾಡಲಿಲ್ಲ. ರಾಜಧರ್ಮ ಪಾಲನೆ ಮಾಡದೆ ಶ್ರೀರಾಮನ ಗರ್ಭಗುಡಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ವಿಪರ್ಯಾಸ ಎಂದರು. ಮೋದಿಯವರು ಉಪವಾಸ ಮಾಡದೆ ದೇವಾಲಯ ಗರ್ಭಗುಡಿ ಪ್ರವೇಶ ಮಾಡಿದ್ದರೆ ಅದು ದೇವಾಲಯಕ್ಕೆ ಪಾವಿತ್ರ್ಯತೆ ಬರಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು, ಬೆಳಗ್ಗೆ ವಾಕಿಂಗ್ ಮಾಡುವಾಗ ಡಾಕ್ಟರ್ ಬಳಿ ಈ ಬಗ್ಗೆ ಚರ್ಚೆ ಮಾಡಿದೆ. 11 ದಿನ ಉಪವಾಸ ಮಾಡಿದ್ರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಮನುಷ್ಯ ಬದುಕಿದ್ರೆ ಪವಾಡ. ಹಾಗಾಗಿ ಆ ಉಪವಾಸ ಮಾಡಿರೋದು ಅನುಮಾನ ಎಂದರು. ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟ್ರು ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದರು, ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದ್ರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುತ್ತೆ. ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಅದು ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದರು. ಈಗ ರಾಮ ಮಂದಿರ ಆಯಿತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುದು. ಉಪವಾಸ ಮಾಡದೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದ್ರೆ ಸ್ಥಳ ಅಪವಿತ್ರ ಆಗಲಿದೆ, ಶಕ್ತಿ ಉದ್ಭವವಾಗಲ್ಲ, ರಾಮ ಮಂದಿರದ ಕೆಲಸ ಸಂಪೂರ್ಣ ಆಗಲಿಲ್ಲ. ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ನಡೆಸಿಕೊಟ್ಟಿದ್ದು ತಪ್ಪು. ನರೇಂದ್ರ ಮೋದಿ ಗರ್ಭಗುಡಿಗೆ ಪ್ರವೇಶ ಮಾಡಿದ್ದು ಸಹ ತಪ್ಪು ಎಂದು ಅವರು ಪ್ರತಿಪಾದಿಸಿದರು. ರಾಮ ಮಂದಿರ ಅಪೂರ್ಣ ಮಂದಿರ. ಕೇವಲ ರಾಮಲಲ್ಲ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಲದು. ಅಲ್ಲಿ ರಾಮ, ಲಕ್ಷ್ಮಣ, ಸೀತಾ ಹಾಗೂ ಆಂಜನೇಯ ವಿಗ್ರಹಗಳು ಇರಬೇಕು. ಆಗಲೇ ರಾಮ ಮಂದಿರ ಪೂರ್ಣ ಆಗೋದು. ಗುಜರಾತ್ನ ಹತ್ಯಾಕಾಂಡದ ವೇಳೆ ಅಂದಿನ ಸಿಎಂ ಆಗಿದ್ದ ನರೇಂದ್ರ ಮೋದಿ ರಾಜಧರ್ಮ ಕಾನೂನು ಪರಿಪಾಲನೆ ಮಾಡಲಿಲ್ಲ. ಅಂತಹ ಮೋದಿಯವರಿಂದ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿಸಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಇದಕ್ಕಾಗಿ ಜನ ಭಯಭೀತರಾಗಬೇಕು ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಅವ್ರಿಗೆ ಗೊತ್ತಿದೆ, ಬಾಬರಿ ಮಸೀದನ್ನ ಗಮನ ಮಾಡಿ ಈಗ ಶ್ರೀರಾಮಚಂದ್ರನ ಗುಡಿಯನ್ನು ಅಲ್ಲಿ ಮಾಡಿದ್ದಾರೆ. ಆದರೆ ಆ ಗುಡಿಯ ಕೆಲಸ ಇನ್ನೂ ಪೂರ್ತಿ ಆಗಲಿಲ್ಲ. ಇನ್ನು ಸ್ವಲ್ಪ ಅಂಶದ ಮಾತ್ರ ಕೆಲಸ ಆಗಿದೆ. ಒಂದು ಅರ್ಧಾಂಶದ ಕೆಲಸ ಮಾಡಿ ಉದ್ಘಾಟನೆ ಮಾಡೋದು ಅದು ಶೋಭೆಯೂ ಬರುವುದಿಲ್ಲ ಮತ್ತು ಧಾರ್ಮಿಕ ನೀತಿ ಪ್ರಕಾರ ಅದು ಅಧಾರ್ಮಿಕವಾದಂತಹ ಒಂದು ಕೆಲಸವನ್ನ ನಿನ್ನೆ ತಾನೇ ಅವರು ಮಾಡಿದ್ದಾರೆ. ಮಾಜಿ ಸಿಎಂ HD ದೇವೇಗೌಡರಿಗೆ
ಪುತ್ರ ವ್ಯಾಮೋಹ ಹೆಚ್ಚಾಗಿದೆ ಎಂದ ಮೊಯ್ಲಿ, ನರೇಂದ್ರ ಮೋದಿ ಪ್ರಧಾನಿಯಾದರೆ ನಾನು ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ರು. ಆದರೆ ಈಗ ಅವರೇ 2024ರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗೋದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿರೋದು ವಿಪರ್ಯಾಸ ಎಂದು ಹೇಳಿದರು. HD ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಜಾಸ್ತಿಯಾಗಿದೆ. ಅವರ ಮಗನನ್ನ ಕೇಂದ್ರದ ಮಂತ್ರಿ ಮಾಡಲು ಬಿಜೆಪಿ ಬೆಂಬಲಿಸುತ್ತಿದ್ದಾರೆ ಎಂದರು. ಆದರೆ 2024ರಲ್ಲಿ ಮೋದಿ ಮಾಜಿಯಾಗಲಿದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಎಂದರು. ಈಗ ಇದೇ ದೇವೇಗೌಡರು ಬಹಳ ಆಶ್ಚರ್ಯ ಇವತ್ತು ಮತ್ತು ನಿನ್ನೆ ಹೇಳಿಕೆ ಬಂತು. ಏನಂದ್ರೆ ಪುನಃ 2024ರ ಅನಂತರ ನರೇಂದ್ರ ಮೋದಿ ಪ್ರಧಾನಿ ಆಗುವುದಲ್ಲ, ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ಅಂತೇಳಿ ಬಹಳ ಆಶ್ಚರ್ಯ ಆಯಿತು. ಯಾಕೆ ಬದಲಾವಣೆ ಆದರೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, 2014ರ ಮೊದಲು ಅವರು ಮೋದಿ ಪ್ರಧಾನಿ ಆಗುವ ಮೊದಲು ಅವ್ರು ಏನು ಹೇಳಿದ್ರು ಅಂದ್ರೆ, ವಿಜಯ ದೇವೇಗೌಡ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಚಾನೆಲ್ಗಳಲ್ಲಿ ಬಂದಿದೆ. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಮೋದಿ ಪ್ರಧಾನಿ ಆದ್ರೆ ನಾನು ಈ ದೇಶ ಬಿಟ್ಟು ನಾನು ಹೋಗ್ತೇನೆ ಅಂತೀನಿ. ಯಾರು? ವಿಜಯ ದೇವೇಗೌಡ. ಆಗ ಈಗ ಏನ್ ಹೇಳ್ತಾರೆ ಅವರು, ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ. ಆದ್ರೆ ಆದ್ರಿಂದ ಅವರು ದೇಶ ಬಿಟ್ಟು ಹೋಗುವುದಿಲ್ಲ ಅಂತೇಳಿ ಅಂದು ಹೇಳಿದ್ರು, ಅವರು ಆಶ್ವಾಸನೆ ಕೊಟ್ಟರು. ಈಗ ಹೇಗೆ ಬದಲಾವಣೆ ಆದ್ರೂ ಗೊತ್ತಿಲ್ಲ. ಬಹುಶಃ ಈಗ ಅವರಿಗೆ ಒಂದು ಪುತ್ರ ಮೋಹ ಬಹಳ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಕಾಣ್ತದೆ. ಅದಕ್ಕಾಗಿ ಯಾಕಂದ್ರೆ ಕುಮಾರಸ್ವಾಮಿ ಮಂತ್ರಿ ಆಗಬೇಕು ಕೇಂದ್ರದಲ್ಲಿ. ಆ ಮಂತ್ರಿ ಆಗಬೇಕಾದ್ರೆ ನರೇಂದ್ರ ಮೋದಿ ಆಸೆ ಇರಬೇಕು. ಅವರಿಗೆ ಮುಂದೆ ಗೊತ್ತಿಲ್ಲ, 2024ರ ಅನಂತರ ಇವರು ನರೇಂದ್ರ ಮೋದಿ ಮಾಜಿ ಆಗ್ತಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಜಂಗಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರಿನಲ್ಲಿ ಅಪರೂಪದ ರಾಮಟಂಕ ಬೆಳ್ಳಿ ನಾಣ್ಯವನ್ನ ಸುಮಾರು 3 ತಲೆಮಾರುಗಳಿಂದ ಪೂಜಿಸುತ್ತಾ ಬರಲಾಗಿದೆ. ಎಂಬತ್ಮೂರು ವರ್ಷ ವಯಸ್ಸಿನ ನಿವೃತ್ತ ಶಿಕ್ಷಕ ವೆಂಕೋಬರಾವ್ ಅವರು ತಮ್ಮ ಮನೆಯಲ್ಲಿ ತಮ್ಮ ಮುತ್ತಾತನ ಕಾಲದಿಂದಲೂ ಸಾಲಿಗ್ರಾಮದ ಜೊತೆಯಲ್ಲಿಟ್ಟು ಈ ರಾಮಟಂಕ ಬೆಳ್ಳಿ ನಾಣ್ಯಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಶಾನುಭೋಗರ ಮನೆತನದವರಾದ ಅಶ್ವಥಯ್ಯ, ಅವರ ತಂದೆ ವೆಂಕಣ್ಣ ಮತ್ತು ಮುತ್ತಾತ ಅಶ್ವಥಪ್ಪ ಸೇರಿ ಹಿಂದಿನ 3 ತಲೆಮಾರಿನಿಂದಲೂ ಈ ರಾಮಟಂಕ ಬೆಳ್ಳಿ ನಾಣ್ಯವನ್ನ ಪೂಜಿಸುತ್ತಾ ಬಂದಿದ್ದು, ಇದು ವಿಜಯನಗರದ ಕಾಲದ್ದು ಎಂದು ವೆಂಕೋಬರಾವ್ ತಿಳಿಸಿದ್ದಾರೆ. ವೆಂಕೋಬರಾವ್ ಅವರ ಬಳಿ ಇರುವ ರಾಮಟಂಕ ಬೆಳ್ಳಿ ನಾಣ್ಯದ ಒಂದು ಕಡೆ ರಾಮನ ಪಟ್ಟಾಭಿಷೇಕದ ಚಿತ್ರಣವಿದ್ದರೆ ಮತ್ತೊಂದು ಕಡೆ ರಾಮ ಲಕ್ಷ್ಮಣ ಚಿತ್ರವಿದೆ. ರಾಮ ಲಕ್ಷ್ಮಣ ಇಬ್ಬರು ಧೋತಿ ಧರಿಸಿ ತಲೆಯ ಮೇಲೆ ಕಿರೀಟಾಧಾರಿಗಳಾಗಿ ಎಡಗೈಯಲ್ಲಿ ಬೆಲ್ಲನ್ನ ಹಿಡಿದಿದ್ದಾರೆ. ರಾಮ ತನ್ನ ಬಲಗೈಯಲ್ಲಿ ತ್ರಿಶೂಲ ಹಿಡಿದಿದ್ದಾನೆ. ಅವರ ಸುತ್ತ ಸಂಸ್ಕೃತದಲ್ಲಿ ರಾಮ ಲಕ್ಷ್ಮಣ ಜಾನಕ ಜವತ ಹನುಮನಕ ಎಂದು ಹಾಗೂ ಏಸವಿ 1700 ಎಂದು ಮುದ್ರಿಸಲಾಗಿದೆ. ನಾಣ್ಯ ಸಂಗ್ರಹಕಾರ HK ರಾಮರಾವ್ ಅವರು ರಾಮಟಂಕ ಕುರಿತು ಮಾಹಿತಿ ನೀಡಿ, ರಾಮಟಂಕಗಳು ನಿಜವಾಗಿಯೂ ನಾಣ್ಯಗಳಲ್ಲ, ಆಯಾ ಕಾಲಘಟ್ಟದಲ್ಲಿ ಹಿಂದೂ ರಾಜರು ಹಾಗೂ ಕೆಲವು ದೇವಾಲಯಗಳು ರಾಮನ ಗೌರವಾರ್ಥವಾಗಿ ಮುದ್ರಿಸಿದ ಟೋಕನ್ಗಳು. 12ನೇ ಶತಮಾನದಲ್ಲಿ ಮೊಟ್ಟಮೊದಲು ರಾಮಟಂಕ ಮುದ್ರಿಸಲಾಗಿತ್ತು ಎನ್ನುತ್ತಾರೆ. ವಿಜಯನಗರ ಅರಸರ ಕಾಲದಲ್ಲಿಯೂ ಮುದ್ರಿಸಿದ್ದ ರಾಮಟಂಕ ಬೆಳ್ಳಿ ಟೋಕನ್ಗಳನ್ನು ವಿವಿಧ ವಸ್ತುಗಳ ವಿನಿಮಯಕ್ಕೆ ಬಳಸುತ್ತಿದ್ದುದರ ದಾಖಲೆ ಇದೆ ಎಂದು ಅವರು ತಿಳಿಸಿದ್ದಾರೆ. 900 ವರ್ಷಗಳ ಹಿಂದಿನ ಕೃಷ್ಣದೇವರ ಕಾಲದ ಒಂದು ನಾಣ್ಯ ರಾಮಟಂಕಿ ವರಹ. ಇದು ನಮ್ಮ ಪೂರ್ವಿಕರಿಂದ ನಮಗೆ ಈ ಒಂದು ಪೂಜೆ ಮಾಡಿಕೊಂಡು ಮನೆಯಲ್ಲೇ ಅಭಿಷೇಕ ವಗೈರೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ, ಈ ಆತ್ಮರಾಮ ದೇವಾಲಯ ಕೂಡ ನಮ್ಮ ಗ್ರಾಮದಲ್ಲಿ ಇದ್ದು, ಆ ಆತ್ಮರಾಮಕ್ಕೆ ಚೋಳರ ಹೊಯ್ಸಳ ಕಾಲದ ಸಂಬಂಧ. ಇದನ್ನು ನಮ್ಮ ಗ್ರಾಮದಲ್ಲಿ ಈ ರಾಮನವಮಿ ಹಾಗೂ ಇವತ್ತು ಅಯೋಧ್ಯ ರಾಮನ ಜನ್ಮಾಷ್ಟಮಿ ಪ್ರಯುಕ್ತ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಪುರಾತನ ಕಾಲದ ಕೋಟೆ ಭೂಮಿಯನ್ನ
ಪ್ರಭಾವಿ ವ್ಯಕ್ತಿಯೊಬ್ಬರು ಕಬಳಿಸಿ ಅಕ್ರಮ ಖಾತೆ ಮಾಡಿಕೊಂಡಿದ್ದು, ಅಕ್ರಮ ಖಾತೆ ವಜಾಗೊಳಿಸಿ ಪುರಾತನ ಕೋಟೆ ಉಳಿಸಿಕೊಡಲು ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಡಿಎನ್ ದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಹನ್ಯ ಗ್ರಾಮಠಾಣ ಸರ್ಕಾರಿ ಕೋಟೆ ಭೂಮಿಯನ್ನ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಬೇಲಿ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗಾಗಲೇ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಲಾಗಿದೆ. ಅಧಿಕಾರಿಗಳಿಂದ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಸರ್ಕಾರಿ ಕೋಟೆ ಭೂಮಿಯನ್ನ ಉಳಿಸಿಕೊಡಲು ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ಗ್ರಾಮಠಾಣ ಜಮೀನನ್ನ ಸಾರ್ವಜನಿಕ ಅನುಕೂಲಕ್ಕೆ ಉಳಿಸಿಕೊಡಬೇಕು. ಅಕ್ರಮ ಖಾತೆ ವಜಾ ಮಾಡಿ ಸರ್ಕಾರಿ ಸ್ವತ್ತನ್ನ ಲಪಟಾಯಿಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಅಹನ್ಯ ಗ್ರಾಮ, ನಾನು ಈ ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಾಥ್ ಅಂತ. ಇಲ್ಲಿ ಮೊದಲಿಂದ ಪಿತ್ರಾಜಿತ ನಮ್ಮ ತಾತ ಮುತ್ತಾತನ ಕಾಲದಿಂದ ಸರ್ಕಾರಿ ಕೋಟೆ ಅಂತ ಸುತ್ತೂನು ಕಾಂಪೌಂಡ್ ಗೋಡೆ ಎಲ್ಲ ಇತ್ತು. ಅದನ್ನೆಲ್ಲ ಒಡೆದು ಇದು ಪಂಚಾಯಿತಿಯಲ್ಲಿ 82ಕ್ಕೆ 132 ಅಂತ 2 ಖಾತೆಗಳು ಮಾಡ್ಕೊಂಡಿದ್ರು. ಅದನ್ನು ಮೊನ್ನೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಇದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿರೋ ಕಾಪಿ ತಂದು ಕೊಟ್ಟರು. ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಆಫೀಸ್ ಕಳಿಸಿದ್ವಿ, ರೆಜುಲೇಷನ್ ಮಾಡಿ. ಇದುವರೆಗೂ ಅದನ್ನು ಏನು ಮಾಡಿದ್ರು ಅಂತ ಗೊತ್ತಿಲ್ಲ, ಇನ್ನೂ ನಮಗೆ ಆದೇಶ ಬಂದಿಲ್ಲ. ಅದರಿಂದ ಇದನ್ನು ಈಗ ಹೊಸದಾಗಿ ಎಲ್ಲ JCBಗಳಿಟ್ಟು ಕ್ಲೀನ್ ಮಾಡಿ ಮನೆಗಳು ಕಟ್ಟೋ ಲೆವೆಲ್ಗೆ ಬಂದುಬಿಟ್ಟಿದೆ. ಅದರಿಂದ ನಾವು ಇದನ್ನು ಮೇಲಧಿಕಾರಿಗಳಿಗೆಲ್ಲ ತಿಳಿಸೋಣ ಅಂದ್ಬಿಟ್ಟು. ಈ ಸಂದರ್ಭದಲ್ಲಿ ಆಹನ್ಯ ಗ್ರಾಮ ಪಂಚಾಯಿತಿ ಸದಸ್ಯ AV ಶ್ರೀನಾಥ್, ಗ್ರಾಮಸ್ಥರಾದ ಮಾದೇವರೆಡ್ಡಿ, ಕೇಶವರೆಡ್ಡಿ, ರಮೇಶ್, ಪ್ರಸನ್ನ, ಆನಂದ್, ಅಶ್ವಿನಿ ಕುಮಾರ್, ಮನೋಹರ್, ಗುರುಮೂರ್ತಿ ರೆಡ್ಡಿ, ಅಮರೇಂದ್ರ ರೆಡ್ಡಿ ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಯಲುವಹಳ್ಳಿ ಎನ್ ರಮೇಶ್ ಹಾಗೂ ಸಮಾನ ಮನಸ್ಕರ ಸೇವಾ ಸಂಸ್ಥೆಯಿಂದ ಭಾನುವಾರ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಲುವಹಳ್ಳಿ ರಮೇಶ್ ಅಭಿಮಾನಿಗಳ ಬಳಗದಿಂದ ನಡೆಯಲಿರುವ ಕಾರ್ಯಕ್ರಮ ಜನವರಿ 28ರ ಭಾನುವಾರ ಹಮ್ಮಿಕೊಳ್ಳಲಾಗಿದೆ. ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. 4 ತಿಂಗಳ ಮೇಲ್ಪಟ್ಟ ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಲಹೆ ನೀಡಿ ಗರ್ಭಿಣಿಯರಿಗೆ ಆಹಾರ ಸ್ವೀಕರಿಸುವ ಮತ್ತು ವ್ಯಾಯಾಮದ ಬಗ್ಗೆ ಡಾಕ್ಟರ್ ಕವಿತಾ ಹಾಗೂ ತಂಡದವರಿಂದ ನೀಡಲಾಗುತ್ತದೆ. ಶಾಸ್ತ್ರೋಕ್ತವಾಗಿ 9 ಜನ ಕನ್ಯೆಯರಿಂದ ಉಚಿತ ಸಾಮೂಹಿಕ ಸೀಮಂತ ನೆರವೇರಿಸಲಾಗುವುದು. ಭಾಗವಹಿಸುವ ಎಲ್ಲ ಗರ್ಭಿಣಿಯರಿಗೆ ಸೀರೆ, ಅರಿಶಿಣ, ಕುಂಕುಮ, ಹಸಿರು ಬಳೆ, ಹಣ್ಣು, ಸಿಹಿ ನೀಡಿ ಮಡಿಲು ತುಂಬಿಸಲಾಗುವುದು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಇಲ್ಲ, ಯಾವ ಜಾತಿಯವರು ಬೇಕಾದರೂ ಭಾಗವಹಿಸಬಹುದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರು ಬಂದರೂ ಎಲ್ಲರಿಗೂ ಸಮಾನವಾಗಿ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೀಮಂತ ಮಾಡಲಾಗುವುದು ಎಂದರು. ಮೊದಲು ಗರ್ಭಿಣಿ ಬರ್ತಾರೆ, ಲೈನಲ್ಲಿ ನೋಂದಾಯಿಸ್ಕೋತಾರೆ. ಒಂದು ಚೇಂಬರ್, 8 ಚೇಂಬರ್ ಮಾಡಿರ್ತೀವಿ. ಒಂದು ಚೇಂಬರಲ್ಲಿ ಇದನ್ನೆಲ್ಲ ತಾವು ಗಮನಿಸಿ ನೋಡಿಸ್ಬೇಕು. ಅವ್ರ ಹೆಸರು, ಊರು, ಅವರು ಎಷ್ಟನೇ ತಿಂಗಳು, ಏನು ಚೆಕ್ ಮಾಡಿಸೋಗೆ ತಹಲ್ವರೆಗೂ ಅಂತೇಳಿ ಚೆಕ್ ಮಾಡಿಸ್ತಾರೆ, ಅದನ್ನು ನೋಂದಣಿ ಮಾಡ್ತಾರೆ. ಅದಾದಮೇಲೆ 2ನೇ ಚೇಂಬರ್ಗೆ ಬರ್ತಾರೆ. ಅವ್ರ BP, ಶುಗರು, ಇನ್ನೊಂದು ಮತ್ತೊಂದು ಅಲ್ಲಿ ಅವ್ರದ್ದು ಟೆಸ್ಟ್ಗಳು ನಡೀತದೆ. ಅದಾದಮೇಲೆ 4ನೇ ಚೇಂಬರ್ಗೆ ಬರ್ತಾರೆ. ಅಲ್ಲಿ ಅವ್ರಿಗೆ ನ್ಯೂಟ್ರಿಷನ್ನು, ಫುಡ್ ಏನೇನು ತಗೋತಾ ಇದ್ದೀರಿ, ನೀವೇನು ತಗೊಬೇಕು, ಸ್ಪೆಷಲ್ ನ್ಯೂಟ್ರಿಷನಿಸ್ಟ್ ಡಾಕ್ಟ್ರುಗಳು ಬರ್ತಾರೆ, ಏನು ತಗೋಬೇಕು ಅಂತ ಅವರು ಗೈಡನ್ ಮಾಡ್ತಾರೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬ್ಯುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ನಂಜನಗೂಡು ತಾಲೂಕಿನಲ್ಲಿ ದಲಿತರ ಭೂಮಿ ಸಮಸ್ಯೆ ಮತ್ತು ಮೂಲ ಸೌಲಭ್ಯಗಳ ಈಡೇರಿಕೆಗಾಗಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಾಕಷ್ಟು ಪ್ರತಿಭಟನೆ ನಡೆಸಿದರೂ ಉಪಯೋಗವಿಲ್ಲದ ಕಾರಣ ಅನಿರ್ದಿಷ್ಟಾವಧಿ ಧರಣಿಗೆ ನಿರ್ಧರಿಸಲಾಗಿದೆ. ನಂಜನಗೂಡು ತಾಲೂಕು ಮತ್ತು ಮೈಸೂರು ಜಿಲ್ಲಾಡಳಿತ ದಲಿತರ ಸಮಸ್ಯೆಗೆ ಸ್ಪಂದಿಸದ ಕಾರಣ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಜ್ಜುಗೊಳ್ಳಲು ಇಂದು ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಮುಖಂಡ ದೇವಗಳ್ಳಿ ಸೋಮಶೇಖರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಮುಖಂಡ ಕಾರ್ಯ ಬಸವಣ್ಣ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಭೂಮಿ ಮತ್ತು ಮೂಲ ಸೌಲಭ್ಯಗಳ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ. ಭೂಮಿಯ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆ ಮಾಡಲಾಗಿದೆ. ಭೂಮಿ ಸಮಸ್ಯೆ ಬಗೆಹರಿಸಲು ತಾಲೂಕು ಆಡಳಿತ ಒಪ್ಪಿಗೆ ನೀಡಿದ್ದು, ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಿದ ಕಾರಣ ಪ್ರತಿಭಟನೆ ಹಿಂಪಡೆಯಲಾಗಿತ್ತು ಎಂದರು. ಸಾಕಷ್ಟು ಮನವಿ ಮಾಡಿದರೂ ಸಮಸ್ಯೆಗೆ ಸ್ಪಂದಿಸಿದ ತಾಲೂಕು ಮತ್ತು ಜಿಲ್ಲಾಡಳಿತಗಳ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲು ಸಜ್ಜಾಗಿರುವುದಾಗಿ ಹೇಳಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ಟೆಂಪೋ ಮಾಲೀಕರ ಮತ್ತು ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ 1,30,00,000 ರು ಹಣವನ್ನು ಸಂಘದ ಕಾರ್ಯದರ್ಶಿ ದುರುಪಯೋಗ ಎಂಬುದು ಆಧಾರರಹಿತ ಸುಳ್ಳಿನ ಆರೋಪ ಎಂದು ಸಂಘದ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸಂಘದ ಹಲವು ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ, ಜನವರಿ 19ರಂದು ಸಂಘದ ಮಾಜಿ ಅಧ್ಯಕ್ಷ ಮತ್ತಿತರರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಮೇಲೆ 1,30,00,000 ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದರು. ಅವರ ಆರೋಪ ಶುದ್ಧ ಸುಳ್ಳಾಗಿದ್ದು ಆಧಾರ ರಹಿತವಾಗಿದೆ ಎಂದರು. ತಮ್ಮ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸಲು ಹಾಗೂ ನನ್ನ ಹೆಸರಿಗೆ ಮಸಿ ಬಳಿಯುವ ಕೆಲಸವಾಗಿದೆ ಎಂದರು. ನಾನು ಹಣ ದುರುಪಯೋಗ ಪಡಿಸಿಕೊಂಡರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಿ, ನ್ಯಾಯಾಲಯದ ಮೂಲಕ ಸಾಬೀತುಪಡಿಸಲಿ. ಅದು ಬಿಟ್ಟು ಸುಳ್ಳು ಹೇಳಿಕೆಗಳು ನೀಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ನನಗೆ ಸಮಾಜದಲ್ಲಿ ಗೌರವ ಹಾಗೂ ಒಳ್ಳೆಯ ಹೆಸರಿದೆ. ಆದರೆ ಇವರ ಹೇಳಿಕೆಯಿಂದ ನನಗೆ ಅವಮಾನ ಹಾಗೂ ಮನಸ್ಸಿಗೆ ದುಃಖವಾಗಿದೆ. ಯಾವುದೇ ಆಧಾರ ಇಲ್ಲದ ಹೇಳಿಕೆಯಿಂದ ಸಮಾಜದಲ್ಲಿ ನನಗೆ ಗೌರವಕ್ಕೆ ಧಕ್ಕೆಯಾಗಿದೆ. ಆದ್ದರಿಂದ ನಾನು ಕಾನೂನು ರೀತ್ಯ ನ್ಯಾಯಾಲಯಕ್ಕೆ ಹೋಗುತ್ತೇನೆ ಎಂದು ಹೇಳಿದರು. ಅವ್ರು ಕಲೆಕ್ಟ್ ಮಾಡಿ ಅದನ್ನು ಹಣ ಕಟ್ಟಿ ಲಾಸ್ಟಿಗೆ ಲೆಕ್ಕ ಮಾಡಿ ಇಷ್ಟು ಬಡ್ಡಿ ಬಂದಿದೆ, ಇಷ್ಟು ಅಸಲು ಬಂದಿದೆ ಅಂತಕ್ಕಂಥ ಲೆಕ್ಕ ಹೇಳಿ ಅವರು ಉಳಿದಾಲವನ್ನು 2,000 ರೂಪಾಯಿ ಚೀಟಿ ಇಟ್ಟು 1,500 ರೂಪಾಯಿ ಇಟ್ಟರೆ ಏನು ಕೊಡ್ತೀರಪ್ಪ, 50 ರೂಪಾಯಿ 100 ರೂಪಾಯಿ ಅದನ್ನು ನೀವು ತಗೊಂಡು. ಬಟ್ ಇವತ್ತು ನಾನು ಎಸ್ಪೆಷಲಿ 1,2,30,00,000 ತಿಂದಿದ್ದಾನೆ ಅನ್ನೋದಕ್ಕೆ ಅವನ ಹತ್ರ ಏನು ಸಾಕ್ಷಿ, ಏನು ಆಧಾರ ಇದೆ?
ಯಾಕೆ ಆ ಥರ ಮಾಡೋದು ನಾವು? ಅವನು ಯಾವತ್ತಾದ್ರೂ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾನ? ಅವನು ಒಂದು ಕಾರ್ಯಕ್ರಮದಲ್ಲಿ ನಾವು ಇಷ್ಟು ಜನಕ್ಕೆ ಹಣ ಕೊಟ್ಟಿದ್ದೀವಿ, ಯಾವತ್ತಾದ್ರೂ ಅವನು ಬಂದು ಈಗಪ್ಪ ನಾನು ಬಂದಿದ್ದೀನಿ ಅಂತ ಏನಾದರೂ ಮಾಡಿದಾನ? ಯಾವ ಕೆಲಸಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಮಾಡೋನು? ಯಾವನವನು ಬಂದಿಲ್ಲ ಪ್ರೆಸ್ ಮೀಟ್ ಮಾಡೋದಕ್ಕೆ? ಯಾವ ಏನಾಗಿದೆ? ಯಾತಕ್ಕೆ ಮಾಡ್ಬೇಕು ಸರ್ ಇಂಥ ಕೆಲಸ? ಇವತ್ತು ಸಮಾಜದಲ್ಲಿ ನಮ್ಗೆ ಒಳ್ಳೆ ಗೌರವ ಇದೆ, ಆ ಗೌರವವನ್ನು ಇವತ್ತು ಹಾಳಾಗ್ತಾ ಇದೆ. ಕೆಲವರು ಗೊತ್ತಿರ್ಬೋದು ನಾನು ಎಂಥ ಮನುಷ್ಯ ಅಂತ, ಕೆಲವರು ಇನ್ನೊಬ್ರು ಏನಂತ ಕೊಡ್ತಾರೆ, 1,30,30,00,000 ತಿಂದಿದ್ದಾನೆ. ಏನ್ ಸರ್ ಇದು ಗೌರವ? ಇನ್ನು ಈ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣಪ್ಪ, ಪಿ.ಎಸ್. ಆನಂದ್, ರವಿಕುಮಾರ್, ಶಿವು, ಆನಂದ್, ಲೋಕೇಶ್, ಸತ್ಯನಾರಾಯಣ ರೆಡ್ಡಿ, ಶ್ರೀನಾಥ್, ಗಣೇಶ್, ಎಂ.ಎಸ್. ಶಿವ, ಭಾಸ್ಕರ್, ರಾಜು, ಮಹಬೂಬ್ ಪಾಷಾ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ತಾಲೂಕಿನ ಕಾಂತೇನಹಳ್ಳಿ ಕೋಡಿ ಬಳಿ ಇಂದು ಬೆಳಗ್ಗೆ ಮಹಿಳೆಯ ಶವ ಪತ್ತೆಯಾಗಿದ್ದು, ಈ ವಿಷಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ರವಾನೆಯಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಸ್ಥಳಕ್ಕೆ ಆಗಮಿಸಿ ಮಹಿಳೆಯ ಶವ ಕೆರೆಯಿಂದ ಹೊರತೆಗೆಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಮೃತಪಟ್ಟ ಮಹಿಳೆ 47 ವರ್ಷದ ಪ್ರೇಮಕುಮಾರಿ ಎಂದು ಗುರುತಿಸಲಾಗಿದ್ದು, ಕೋಡಿಹಳ್ಳಿ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಮೃತರಿಗೆ ಒಂದು ಹೆಣ್ಣು ಮಗು ಇದ್ದು, ಮಗಳಿಗೆ ಮದುವೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಶವವನ್ನ ಜಯಚಾಮರಾಜೇಂದ್ರ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಯಿತು. ಪ್ರಕರಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬೀದರ್ ಜಿಲ್ಲಾ ಕಾಂಗ್ರೆಸ್ನಿಂದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಸ್ಸಾಂ ರಾಜ್ಯ ಸರ್ಕಾರ ಮತ್ತು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಅಸ್ಸಾಂನಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಮೇಲೆ ಹಲ್ಲೆ ಯತ್ನ ನಡೆದಿರುವುದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಖಂಡಿಸಿದರು. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ್ ಜೋಡೋ ನ್ಯಾಯಯಾತ್ರೆ ಮೇಲೆ ದಾಳಿ ನಡೆಸಿದ ಅಸ್ಸಾಂ ಸರ್ಕಾರ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡೆ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ದೊಡ್ಡಬಳ್ಳಾಪುರ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ವಿರುದ್ಧ ಘೋಷಣೆ ಕೂಗಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ಗೌಡ ಮಾತನಾಡಿ, ಮಣಿಪುರದಿಂದ ಆರಂಭಿಸಿದ ಭಾರತ್ ಜೋಡೋ ನ್ಯಾಯಯಾತ್ರೆ ಅಸ್ಸಾಂ ಪ್ರವೇಶಿಸಿದಾಗ ಬಿಜೆಪಿ ನೇತೃತ್ವದ ಸರ್ಕಾರ ಹಾಗೂ ಬಿಜೆಪಿ ಮುಖಂಡರು ಗೂಂಡಾಗಳನ್ನು ಬಿಟ್ಟು ನ್ಯಾಯಯಾತ್ರೆಗೆ ಅಡ್ಡಿಪಡಿಸಿದ್ದಾರೆ.
ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾನ್ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ದಾಳಿ ಮಾಡಿದವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ತೋರ್ನಹಳ್ಳಿ ಸಫಲಾಂಬಾ ದೇವಿ ಹಾಗೂ ಭೀಮೇಶ್ವರ ಸ್ವಾಮಿ ದನಗಳ ಜಾತ್ರೆಗೆ ತನ್ನದೇ ಆದ ಇತಿಹಾಸ ಇದ್ದು, ನೆರೆಯ ತಮಿಳುನಾಡು, ಆಂಧ್ರದಿಂದ ಸಾವಿರಾರು ರಾಸುಗಳು ಪಾಲ್ಗೊಂಡು 15 ದಿನಗಳ ಕಾಲ ಜಾತ್ರೆ ದೀಪೋತ್ಸವ ನಡೆಯಲಿದೆ ಎಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಿ ಲಕ್ಷ್ಮೀನಾರಾಯಣ್, ಸತೀಶ್ ಬಾಬು, ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ, ದಿನ್ನಹಳ್ಳಿ ರಮೇಶ್ ಮತ್ತಿತರರು ಹಾಜರಿದ್ದರು. ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಗಡೂರು ಗ್ರಾಮದ ಗುರುಮಲ್ಲೇಶ್ವರ ಅನುದಾನಿತ ಬಾಲಕಿಯರ ಪ್ರೌಢಶಾಲೆಯ ಬಾಗಿಲು ಮೀಟಿ ಕಳ್ಳತನ ಮಾಡಲಾಗಿದೆ. ಶಾಲೆಯ ತಂತಿ ಬೇಲಿ ಮುರಿದು ಕಚೇರಿ ಬೀಗ ಹೊಡೆದು ಬೇರುವಿನ ಲಾಕರ್ ಮೀಟಿದ್ದಾರೆ. ನಂತರ ಅಡುಗೆ ಕೋಣೆಯ ಬೀಗ ಹೊಡೆದು ಮಕ್ಕಳಿಗೆ ತಯಾರಿಸುತ್ತಿದ್ದ ಅಡುಗೆ ಪಾತ್ರೆಗಳು, ಆಹಾರ ಪದಾರ್ಥಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಬೆಳಗ್ಗೆ ಶಾಲೆ ತೆರೆದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು, ವಿಷಯ ತಿಳಿದು ಸ್ಥಳಕ್ಕೆ ಕವಲಂದಿ ಪೊಲೀಸ್ ಠಾಣೆ ಪಿಎಸ್ಐ ಕೃಷ್ಣಕಾಂತ ಕೋಳಿ ಮತ್ತು ಸಿಬ್ಬಂದಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳರು ಶಾಲೆಯ ಆವರಣದಲ್ಲಿ ಕುಡಿದು ಬಾಟಲ್ಗಳನ್ನು ಬಿಸಾಡಿ ಹೋಗಿದ್ದಾರೆ. ಈ ಶಾಲೆಯಲ್ಲಿ ಇದು 2ನೆಯ ಬಾರಿಗೆ ಕಳ್ಳತನವಾಗಿದೆ. ಕಳ್ಳರನ್ನ ಪತ್ತೆ ಹಚ್ಚಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕಾವಲಂದಿ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ದೂರು ನೀಡಿದ್ದಾರೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಆಡಳಿತದ ರಾಜಧರ್ಮ ಪಾಲನೆಯ ಆದರ್ಶಗಳು, ಸಮಾನತೆ, ನ್ಯಾಯ ಪರಿಪಾಲನೆ ಇಂದಿನ ಯುವ ಪೀಳಿಗೆ ತಿಳಿಯಲು ರಾಮಾಯಣ ಪರಿಚಯ ಮಾಡಿಕೊಡುವ ಹೊಣೆಗಾರಿಕೆ ಪೋಷಕರ ಮೇಲಿದೆ ಎಂದು ಉದ್ಯಮಿ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು. ಶಿಡ್ಲಘಟ್ಟ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರದ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಏರ್ಪಡಿಸಿದ್ದ ರಾಮಾಯಣ ಪಾತ್ರಗಳ ವೇಷಭೂಷಣಗಳ ಸ್ಪರ್ಧೆ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಕೃಷ್ಣಯ್ಯ ಶೆಟ್ಟಿ, ವಾಸವಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ರೂಪಸಿ ರಮೇಶ್, ಸೀಕಲ್ ಆನಂದಗೌಡ ಮತ್ತಿತರರು ಹಾಜರಿದ್ದರು. ವಿಜಯಪುರ ಹೋಬಳಿಯ ಗೋಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎ ರಂಗನಾಥಪುರ ಡೇರಿ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಗಳಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಸೋಮವಾರ ಚುನಾವಣೆ ನಡೆಯಿತು. 12 ನಿರ್ದೇಶಕರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ನರಸಿಂಹಮೂರ್ತಿ 8 ಮತ ಪಡೆದು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮರಿಯಮ್ಮ 8 ಮತಗಳನ್ನು ಪಡೆದು ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚೇತನ ಘೋಷಣೆ ಮಾಡಿದ್ರು. ನೂತನ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡುವ ಮೂಲಕ ಡೇರಿ ಅಭಿವೃದ್ಧಿಗೆ ಸಹಕರಿಸಬೇಕು. ಒಕ್ಕೂಟದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಪಕ್ಷಾತೀತವಾಗಿ ಸಹಕಾರಿ ತತ್ವದಡಿ ಒದಗಿಸಿಕೊಡಲಾಗುತ್ತದೆ ಎಂದರು. ವಿಜಯಪುರದ ದತ್ತಾತ್ರೇಯ ಬಳಗದಿಂದ ಅಯೋಧ್ಯೆ ಬಾಲರಾಮನ ಪ್ರತಿಷ್ಠಾಪನಾ ಅಂಗವಾಗಿ ದೇವಾಲಯದ ಆವರಣದಲ್ಲಿ ದೀಪ ಬೆಳಗುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನು ದೀಪ ಬೆಳಗುವ ಕಾರ್ಯಕ್ರಮದಲ್ಲಿ ರಾಮಗೀತೆಗಳನ್ನು ಹಾಡಿ ರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಮಾಡಿ ಸಂಭ್ರಮದಿಂದ ರಂಗೋಲಿಯಲ್ಲಿ ರಾಮನನ್ನು ಬಿಡಿಸಿ ದೀಪ ಹಚ್ಚಿ ಸಂಭ್ರಮ ಆಚರಿಸಿದರು. ಶ್ರೀರಾಮನ ನಾಮ ಜಪ ಮಾಡುತ್ತಾ ಭಜನೆ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿತರಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪ್ರಧಾನಿ ನರೇಂದ್ರ ಮೋದಿ 11 ದಿನದ ಉಪವಾಸವೇ ಅನುಮಾನ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಂಸದ ವೀರಪ್ಪ ಮೊಯ್ಲಿ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರಿನಲ್ಲಿ ರಾಮಠಂಕ ನಾಣ್ಯ 3 ತಲೆಮಾರುಗಳಿಂದ ಪೂಜೆ. ಮಾಲೂರು ತಾಲೂಕಿನಲ್ಲಿ ಪುರಾತನ ಕೋಟೆ ಕಬಳಿಸಲು ಯತ್ನ, ಕೋಟೆ ಉಳಿಸಲು ಸಾರ್ವಜನಿಕರ ಮನವಿ. ಜನವರಿ 28ಕ್ಕೆ ಸಾಮೂಹಿಕ ಸೀಮಂತ, ಯಲುವಹಳ್ಳಿ ರಮೇಶ್ ಅಭಿಮಾನಿಗಳಿಂದ ಕಾರ್ಯಕ್ರಮ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.